ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಬೆಳಗಿನ ಜಾವದಲ್ಲಿ ವೆರಿ ಗುಡ್ ಮಾರ್ನಿಂಗ್. ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಂಥ ವಾಗ್ದಾನ ವಚನ, ಪ್ರಸಂಗಿಯ ಪುಸ್ತಕಗಳು 8ನೇ ಅಧ್ಯಾಯ 2ನೇ ವಚನ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಜ್ಞಾನಿಯ ಮುಖವು ಪ್ರಕಾಶಮಾನದಿಂದ ಇರುವುದು ಮತ್ತು ಅದು ವ್ಯಸನ ಮುಖವನ್ನು ಸಂತೋಷ ಮಾಡುವಂತೆ ಮಾರ್ಪಡಿಸುವುದು ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಪ್ರಸಂಗಿ ತನ್ನ ವಾಕ್ಯದಲ್ಲಿ ತನ್ನ ಪುಸ್ತಕದಲ್ಲಿ ಹೇಳ್ತಾ ಇದ್ದಾನೆ, ಜ್ಞಾನಿಯ ಮುಖ ಯಾವಾಗಲೂ ಪ್ರಕಾಶಮಾನ ಆಗಿರುವುದು ಮತ್ತು ಆತನ ಮುಖ ಏನು ಮಾಡುತ್ತೆ, ವ್ಯಸನಗೊಂಡಿರುವಂಥ ಮುಖಗಳಿಗೆ ಏನು ಮಾಡುತ್ತೆ, ಸಂತೋಷವನ್ನು ಮಾರ್ಪಡಿಸುತ್ತೆ. ಅವರ ಮುಖದಲ್ಲಿ ಅಂದರೆ ಯಾವರಾಯಿತು ಆ ವ್ಯಸನದಿಂದಿರುವಂಥ ಮುಖಗಳು, ಅವರಿಗೆ ಏನು ಮಾಡ್ತಾರೆ, ಸಂತೋಷವನ್ನು ತರುವಂಥ ಮುಖಗಳಾಗಿರುತ್ತವೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಜ್ಞಾನಿಯಾಗಿ ನಿನ್ನ ಮುಖವು ಪ್ರಕಾಶಿಸಬೇಕಂದ್ರೆ ಆ ದೇವರ ವಾಕ್ಯ ನೀವು ಓದಬೇಕು. ಆ ಯೇಸು ಕ್ರಿಸ್ತನ ಆಶೀರ್ವಾದ ಪಡೆದುಕೊಂಡಿರುವಾಗ, ಆತನ ವಾಕ್ಯದಂತೆ ನಡೆದಿದಾಗ ನೀನೇನಾಗ್ತೀಯ, ಜ್ಞಾನಿ ಆಗ್ತೀಯ. ಸೊಲೊಮೋನನು ಕೂಡ ಆತನನ್ನು ಕೇಳಿಕೊಂಡಿದ್ದಾಗ ದೇವರನಿಗೆ ಉನ್ನತವಾಗಿ ಜ್ಞಾನ ಕೊಟ್ಟಿದ್ದನು. ಹಲ್ಲೆಲೂಯಾ. ಅದೇ ರೀತಿ ಆ ಜ್ಞಾನ ಕೊಟ್ಟಿದ್ದಾಗ ಆ ಮುಖ ಏನಾಗುತ್ತೆ, ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಜ್ಞಾನಿಗಳ ಮುಖ ಪ್ರಕಾಶವಾಗಿ ಹೊಳಿತಾ ಇರುತ್ತೆ. ಮತ್ತು ಅನೇಕರಿಗೆ ವ್ಯಸನಗೊಂಡವರಿಗೆ ಅವರು ಒಂದು ದೇವರ ವಾಕ್ಯವನ್ನು ಹೇಳಿದಾಗ ಅವರ ವ್ಯಸನಗೊಂಡಿರುವ ಮುಖವು ಕೂಡ ಸಂತೋಷವಾಗಿ ಮಾರ್ಪಡಿಸುತ್ತವೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಮುಖ ಜ್ಞಾನವಂತವಾಗಿ ಅದು ಪ್ರಕಾಶವಾಗಿ ಹೊಳಿಬೇಕಂದ್ರೆ ಆ ಯೇಸು ಕ್ರಿಸ್ತನ ವಾಕ್ಯವನ್ನು ಓದಿ ಅದರಿಂದ ಜ್ಞಾನವನ್ನು ಪಡೆದುಕೊಂಡಾಗ ನಿನಗೇನಾಗುತ್ತೆ, ನಿನ್ನ ಮುಖ ಹೊಳಿತಾ ಇರುತ್ತೆ, ಪ್ರಕಾಶವಾಗಿರುತ್ತೆ. ಮತ್ತು ನೀನು ವ್ಯಸನಗೊಂಡಿರುವಂಥ ಅನೇಕ ಮಕ್ಕಳಿಗೆ ನೀನೇನಾಗ್ತೀಯ, ಒಂದು ಜ್ಞಾನಿಯಾಗಿ ಅವರಿಗೆ ವಾಕ್ಯ ಹೇಳಿದಾಗ ಅವರು ಕೂಡ ಸಂತೋಷವಾಗಿ ಪ್ರಕಾಶಮಾನವಾಗಿ ಅವ್ರ ಮುಖವು ಹೊಳಿತಾ ಇರುತ್ತೆ ಎಂಬುದಾಗಿ ನೋಡ್ತೇವೆ. ದೇವರು ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 ಸೆಕೆಂಡ್. ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.